ಹಾಯ್ ನಮಸ್ಕಾರ, ನನ್ನ ಹೆಸರು ಗಂಗಾದ್ರಿ ಅಲಿಯಾಸ್ ರಾಜ್. ಈಗ ನನಗೆ ಬೇಜಾನ್ ಮೆಸೇಜಸ್ ಬರ್ತಿತ್ತು ವಾಟ್ಸಪ್ಪಲ್ಲಿ, ಏನಂತಂದರೆ ಅಬೌಟ್ ಬಿಸ್ ಗುರುಕುಲ್ ಬಗ್ಗೆ ಹೇಳಿ ಅಂತ. ಈಗ ಅದರ ಫುಲ್ಲು ಮಾಹಿತಿಯನ್ನು ನಮಗೆ ತಿಳಿಸ್ತಾ ಹೋಗ್ತೀನಿ ಒಂದೊಂದೇ ಅಚ್ಚುಕಟ್ಟಾಗಿ. ಒಂದು ಚಿಕ್ಕ ಮಕ್ಕಳಿಗೆ ಹೇಳೋ ಥರ ಒಂದು ಮಾಹಿತಿನ ಫುಲ್ ಡೀಟೇಲ್ಸ್ನ ನಿಮಗೆ ಮುಂದೆ ಇಡ್ತೀನಿ. ಎಲ್ಲರೂ ಯಾರು ಮಾಡ್ಬೋದು, ಏನೆಲ್ಲ ಇದು ಲೀಗಲ್ ಇದೆಯಾ ಇಲ್ವಾ, ಎವ್ರಿಥಿಂಗ್. ನಿಮ್ಮ ಕ್ವಶನ್ಸ್, ನಿಮ್ಮ ಮೈಂಡಲ್ಲಿ ಏನೇನು ಕ್ವಶನ್ಸ್ ರನ್ ಆಗ್ತಿದೆಯಾ ಆ ಕ್ವಶನ್ಸ್ ನನಗೆ ನಾನೇ ಹಾಕ್ಕೊಂಡು ನಿಮಗೆ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಕ್ಲಿಯರ್ ಕಟ್ ಆಗಿ ನಿಮಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಡೋಂಟ್ ವರಿ, ಪ್ಲೀಸ್ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಎಲ್ಲ ಒಂದು ಡೀಟೇಲ್ಸ್ ಅನ್ನೋದು ನಿಮಗೆ ಸಿಗುತ್ತೆ, ಓಕೆನಾ? ಫಸ್ಟ್ ಆಫ್ ಆಲ್, ಬಿಸ್ ಗುರುಕುಲಲ್ಲಿ ಯಾರೆಲ್ಲ ಮಾಡ್ಬೋದು? ಬಿಸ್ ಗುರುಕುಲಲ್ಲಿ ಸ್ಟೂಡೆಂಟ್ಸ್ ಮಾಡ್ಬೋದು, ಹೌಸ್ ವೈಫ್ಸ್ ಮಾಡ್ಬೋದು, ಅದೇ ಥರನೇ ಜಾಬ್ ಮಾಡ್ತಿರೋರು ಕೂಡ ಮಾಡ್ಬೋದು. ಯಾಕೆ ಜಾಬ್ ಮಾಡ್ತಿರೋರು ಮಾಡ್ಬೇಕಂದ್ರೆ, ನಿಮ್ಮ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ 2024 ಆಲ್ರೆಡಿ ಬಂತು, ನ್ಯೂ ಇಯರ್ ಸ್ಟಾರ್ಟ್ ಆಯಿತು. ಈ 2024 ನೀವು ಫೈನಾನ್ಷಿಯಲಿ ಫ್ರೀ ಆಗಬೇಕಂದ್ರೆ ಈ ಒಂದು ಬಿಸ್ ಗುರುಕುಲ್ ಅನ್ನೋದು ರೈಟ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್. ಯಾರೆಲ್ಲ ಮಾಡ್ಬೋದು ಅಂದರೆ, ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಮಾಡ್ಬೋದು. ಸ್ಕಿಲ್ಸ್ ಯಾರೆಲ್ಲ ಡೆವಲಪ್ ಮಾಡ್ಕೋಬೇಕು ಅನ್ಕೊಳ್ತಿದ್ದಾರೋ ಪ್ರತಿಯೊಬ್ಬರು ಮಾಡ್ಬೋದು. ಅಬ್ರಾಡಲ್ಲಿ ಇರ್ತಕ್ಕಂಥ ಇಂಡಿಯನ್ ಸಿಟಿಜನ್ಸ್, ಅಬ್ರಾಡಲ್ಲಿ ಇರ್ತಕ್ಕಂಥವ್ರು ಕೂಡ ಮಾಡ್ಕೋಬೋದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಬೋದು, ಓಕೆನಾ? ಅದೇ ಥರ ಕಂಪನಿ ಲೀಗಲ್ ಇದೆ, ಆ ಲೀಗಲ್ ಬಗ್ಗೆ ನಿಮಗೆ ಎಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ನು ನಿಮಗೆ ಏನೆಲ್ಲ ಬೇಕಾಗುತ್ತೆ ಈ ಒಂದು ಬಿಸ್ ಗುರುಕುಲ್ ಮಾಡಲಿಕ್ಕೆ, ಜಸ್ಟ್ ಒನ್ ಫೋನ್ ಈಸ್ ಎನಫ್. ನಿಮ್ಮ ಹತ್ರ ಒಂದು ಫೋನ್ ಇದ್ರೆ ಸಾಕು. ಆ ಒಂದು ಫೋನಿಂದನೇ ನೀವು ಲರ್ನಿಂಗ್ಸ್ ಮಾಡ್ತಾ ಅರ್ನಿಂಗ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ಇದು. ಫಸ್ಟ್ ಲರ್ನ್ ಮಾಡಬೇಕು, ಫರ್ದರ್ ನಿಮಗೆ ಏನು ಬರುತ್ತೆ ಅಂದರೆ ಅರ್ನಿಂಗ್ಸ್ ಅನ್ನೋದು ಬರುತ್ತೆ. ಫಸ್ಟ್ ಲರ್ನ್ ಮಾಡಿದ್ರೆ ನಮಗೆ ಇವಾಗ ಆ ಒಂದು ನಾಲೆಡ್ಜ್ ನಾವು ಬೆಳೆಸ್ಕೊಳ್ಳಿಲ್ಲ ಅಂದರೆ ಅರ್ನಿಂಗ್ಸ್ ಅನ್ನೋದು ಬರಲ್ಲವಲ್ಲ. ಅದರಿಂದ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಲರ್ನ್ ದೆನ್ ಅರ್ನ್. ವೆಲ್ಕಮ್ ಟು ಬಿಸ್ ಗುರುಕುಲ್. ಬಿಸ್ ಗುರುಕುಲ್ ಬಗ್ಗೆ ಇಂಟ್ರಡಕ್ಷನ್ ಕೊಡೋಣ. ಬಿಸ್ ಗುರುಕುಲ್ ಈಸ್ ಆನ್ ಎಜುಕೇಟೆಡ್ ಪ್ಲಾಟ್ಫಾರ್ಮ್. ಅಂದರೆ ಬಿಸ್ ಗುರುಕುಲ್ ಅನ್ನೋದು ಎಜುಕೇಟೆಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಎಜುಕೇಟೆಡ್ ಕೋರ್ಸಸ್ನ ಅಂದರೆ ಡಿಜಿಟಲ್ ಕೋರ್ಸಸ್ನ ಪ್ರೊವೈಡ್ ಮಾಡ್ತಾ ಅದು ನಮಗೆ ಅಫ್ಲೇಟ್ ಮುಖಾಂತರ ಕೂಡ ಕಂಪನಿ ಅನ್ನೋದು ರನ್ ಆಗ್ತಾ ಇದೆ. ಒಂದು ಡಿಜಿಟಲ್ ಸ್ಕಿಲ್ಸ್ ಅಂದರೆ ನೆಕ್ಸ್ಟ್ ಇರ್ತಕ್ಕಂಥ ಡಿಜಿಟಲ್ ಸ್ಕಿಲ್ಸ್. ಅಗೈನ್ ವಿ ಕ್ಯಾನ್ ಅರ್ನ್ ಇನ್ 2 ways. ನಾವು 2 ವೇ ಅಲ್ಲಿ ನಾವು ಅರ್ನ್ ಮಾಡ್ಬೋದು. ಒಂದು ಅಫ್ಲೇಟ್ ಮಾರ್ಕೆಟಿಂಗ್ ಆ್ಯಂಡ್ ಫ್ರೀಲಾನ್ಸಿಂಗ್. ಅಫ್ಲೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಅಫ್ಲೇಟ್ ಮಾರ್ಕೆಟಿಂಗ್ ಅನ್ನೋದು ಇವ್ರದ್ದು ಏನೇ ಒಂದು ಕೋರ್ಸ್ ಇದೆಯೋ ಆ ಒಂದು ಕೋರ್ಸ್ನ ಸೇಲ್ ಮಾಡಿ ನಾವು ಅರ್ನಿಂಗ್ಸ್ನ ಕಮಿಷನ್ಸ್ನ ಅರ್ನ್ ಮಾಡ್ಬೋದು. 70% ವರೆಗೂ ನಾವು ಕಮಿಷನ್ಸ್ನ ಅರ್ನ್ ಮಾಡ್ಬೋದು. 70% ಅರ್ನಿಂಗ್ಸ್ನ ಮಾಡ್ತಕ್ಕಂಥ ಒಂದೇ ಒಂದು ಕಂಪನಿ ಅಂದ್ರೆ ಅದೊಂದು ಬಿಸ್ ಗುರುಕುಲ್. 70% ನಾವು ಕಮಿಷನ್ಸ್ನ ಅರ್ನ್ ಮಾಡ್ಬೋದು. ಅದೇ ಥರ ಫ್ರೀಲಾನ್ಸಿಂಗ್ ಅಂದ್ರೆ ಏನು? ಈ ಒಂದು ಡಿಜಿಟಲ್ ಏರಾದಲ್ಲಿ ಬೆಳೀತಿರ್ತಕ್ಕಂಥ ಗ್ರೋತ್ ಈಗ ಆಲ್ರೆಡಿ ಪ್ಯಾಂಡಮಿಕ್ ಅಲ್ಲಿ ಎಷ್ಟೋ ಒಂದು ನಾವು ನೋಡಿದೀವಿ, ಅಡೆತಡೆಗಳು ಎಷ್ಟಾಯ್ತು ಅಂತ. ಆ ಒಂದು ಟೈಮಲ್ಲಿ ಬಂದಿರತಕ್ಕಂಥ ಆಪರ್ಚುನಿಟೀಸ್ ಅಂದರೆ ಡಿಜಿಟಲಿ ಎಲ್ಲ ಝೂಮ್ ಆಗಿರ್ಬೋದು, ಎಲ್ಲ ಮಾಡಿದ್ರು. ಝೂಮಲ್ಲಿ ಅವ್ರ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರು, ಅವ್ರ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಕೆಲವೊಂದು ಕಂಪನಿಗಳು ಝೂಮಿಂದಾನೇ ಆದವು. ಡಿಜಿಟಲಿ ನಾಟ್ ಓನ್ಲಿ ಝೂಮ್, ಬೇಜಾನ್ ಆನ್ಲೈನಲ್ಲಿ ಎಲ್ಲಾನು ಪರ್ಚೇಸಸ್ ಎಲ್ಲ. ಇವಾಗ ನಾವು ಏನೇ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ಪರ್ಚೇಸ್, ದಟ್ಸ್ ಕಾಲ್ ಡಿಜಿಟಲ್ ಅಂದ್ರೆ ಏನಂದ್ರೆ, ಕೆಲವೊಂದು ಕಂಪನಿಗಳಿಗೆ ಡಿಜಿಟಲಿ ಅವ್ರ ಬಗ್ಗೆ ಗೊತ್ತಿರಲ್ಲ, ಯಾವ ಥರ ಮಾಡಬೇಕು, ಅವ್ರ ಬಿಸ್ನೆಸ್ ಗ್ರೋತ್ ಮಾಡ್ಕೋಬೇಕು ಅಂತ. ಆ ಒಂದು ಕೋರ್ಸಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರ್ತವೆ. ಏನದು ಕೋರ್ಸಸ್ ಅಂದರೆ, ಇವಾಗ ಫೇಸ್ಬುಕ್ ಆ್ಯಡ್ಸು ಯಾವ ಥರ ಮಾಡೋದು, ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಮತ್ತು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಅದೇ ಥರನೇ ಅವೆಲ್ಲ ಸ್ಕಿಲ್ಸ್ನ ನಾವು ಕಲ್ತ್ಕೊಂಡು, ಫ್ರೀಲಾನ್ಸಿಂಗ್ ಕೋರ್ಸಸ್ನ ನಾವು ಕಲ್ತ್ಕೊಂಡು ಕ್ಲೈಂಟ್ಸ್ಗೆ ನಾವೇ ಹುಡ್ಕೊಂಡು, ಕ್ಲೈಂಟ್ಸ್ ಎನಿವೆ ನಮಗೆ ಸ್ಕಿಲ್ಸ್ ಇದೆ ಅಂದರೆ ಅದು ಕೂಡ ಎಲ್ಲಿಂದ ಬರ್ತಾರೆ ಅನ್ನೋದು ಕೂಡ ನಾವು ತಿಳ್ಕೊಬೋದು. ಕ್ಲೈಂಟಿಗೆ ನಾವು ಸರ್ವಿಸ್ ಕೊಡ್ತಾ ಮನೆಯಲ್ಲೇ ಇದ್ದುಕೊಂಡು ಅರ್ನ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ಅಂದರೆ ಅದು ಫ್ರೀಲಾನ್ಸಿಂಗ್ ಅಂದರೆ ಯಾವ ಬಾಸು ಇರಲ್ಲ ನಿಮಗೆ ನೀವೇ ಬಾಸ್ ಆಗಿರ್ತೀರ. ಮನೆಯಲ್ಲೇ ಇದ್ಕೊಂಡು ನಿಮ್ಮ ಸ್ಕಿಲ್ಸಿಂದ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತೀರಾ, ಅದನ್ನೇ ಫ್ರೀಲಾನ್ಸಿಂಗ್ ಅಂತ ಹೇಳ್ತೀವಿ. ನೀವು ಇವಾಗ ಲೆಟ್ಸ್ ಎಕ್ಸಾಂಪಲ್ ನೀವು ಅಫ್ಲೇಟ್ ಮಾರ್ಕೆಟಿಂಗ್ನೇ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ನನಗೆ ಕ್ಲೈಂಟ್ಸ್ ಎಲ್ಲಿಂದ ಬರ್ತಾರೆ? ನನಗೆ ಇರ್ತಕ್ಕಂಥ ಫಾಲೋವರ್ಸೇ ಕಡಿಮೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇಲ್ಲ ಅಂದರೆ ಯೂಟ್ಯೂಬಲ್ಲಿ ನನಗೆ ಫಾಲೋವರ್ಸೇ ಇಲ್ಲ, ಇವೆಂದು 0 ಇದ್ದಾರೆ ಅಂತ ಅನ್ಕೊತೀರ. ಡೋಂಟ್ ವರಿ, ಓವರ್ ಥಿಂಕ್ ಮಾಡಬೇಡಿ. ನಿಮಗೆ ಎಲ್ಲ A to Z, 0 to ಹೀರೋ ಹೆಂಗೆ ಆಗೋದಂತ ಎಲ್ಲ ಒಂದು ಮಾಹಿತಿನೇ ನಿಮಗೆ ಟ್ರೈನಿಂಗ್ ಇರುತ್ತೆ. ಅದೇ ಥರ ನಿಮಗೆ ಗೈಡ್ ಕೂಡ ಇರುತ್ತೆ. ನಥಿಂಗ್ ಟು ವರಿ ಅಬೌಟ್ ದಟ್, ಓಕೆನಾ? ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂದರೆ, ನಿಮ್ಮ ಮೈಂಡಲ್ಲಿ ಏನೆಲ್ಲ ಕ್ವಶನ್ಸ್ ರನ್ ಆಗ್ತಾವೋ ನಾನೇ ಕ್ವಶನ್ಸ್ನ ಹೇಳ್ತಾ ನಿಮ್ಗೆ ಆನ್ಸರ್ ಕೊಡ್ತಾ ಹೋಗ್ತೀನಿ. ಈಸ್ ದಿಸ್ ಲೀಗಲ್ ಅಂಡ್ ಜೆನ್ಯೂನ್? ಈ ಒಂದು ಕಂಪನಿ ಲೀಗಲ್ ಆಗಿದೆಯಾ, ಜೆನ್ಯೂನ್ ಆಗಿದೆಯಾ? ಎಸ್, ಇಟ್ಸ್ ಲೀಗಲಿ ರಿಜಿಸ್ಟರ್ಡ್
ಅಂಡರ್ MCA ಗೈಡ್ಲೈನ್ಸ್. ಪ್ಯಾನ್ ನಂಬರ್ ನೋಡ್ಬೋದು ನೀವು, GST ನಂಬರ್ ನೋಡ್ಬೋದು. ಅದೇ ತರನೇ ಟ್ಯಾನ್ ಅಂದ್ರೆ ಟ್ಯಾಕ್ಸ್ ಯಾವ ತರ TDS ಅನ್ನೋದು ಡಿಡಕ್ಟ್ ಮಾಡಿ ಕಸ್ಟಮರ್ಸ್ಗೆ ಯಾವ ತರ ಅವರು ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಅನ್ನೋದು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲಾನು ನಾವು ನೋಡ್ಬೋದು. ಇಸ್ ದಿಸ್ ಪ್ಲಾಟ್ಫಾರ್ಮ್ ಎಲಿಜಿಬಲ್ ಫಾರ್? ಆಗ್ಲೇ ಹೇಳ್ದಂಗೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಎಲಿಜಿಬಲ್ ಇದ್ದಾರೆ. ಆದ್ರೆ ಚಿಕ್ಕ ಮಕ್ಕಳು ಅಂದ್ರೆ ಒಂದು ಮೋರ್ ದನ್ 16 ಇಯರ್ಸ್ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಎಲಿಜಿಬಲ್. ಯಾಕಂದ್ರೆ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನೋಭಾವ, ಲರ್ನಿಂಗ್ ಆಟಿಟ್ಯೂಡ್ ಯಾರಿಗೆಲ್ಲ ಇದೆಯೋ ಅವ್ರಿಗೆಲ್ಲರಿಗೂ ಈ ಒಂದು ಕೋರ್ಸ್ ಅನ್ನೋದು, ಈ ಒಂದು ಬಿಸ್ ಗುರುಕುಲ್ ಅನ್ನೋದು ಎಲಿಜಿಬಲ್ ಅನ್ನೋದು ಇರುತ್ತೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟೈಮ್ ಟು ಡೂ ದಿಸ್. ಎಷ್ಟೋ ಜನಕ್ಕೆ ಅಯ್ಯೋ ನನಗೆ ಟೈಮ್ ಇಲ್ಲ ಅಂತ ಎಷ್ಟೋ ಜನ ಅನ್ಕೊಂತೀರ. ಟೈಮು ಅವ್ರದೇ ಆದಂಥ ಒಂದು ಇಂಪಾರ್ಟೆಂಟ್ ಕೆಲಸಗಳಿಗೆ ಟೈಮ್ ಇರ್ತವೆ, ಬಟ್ ಇಂಥದಕ್ಕೆ ಟೈಮ್ ಇರಲ್ಲ. ಯಾಕಂತ ಹೇಳ್ತೀನಿ, ನಿಮ್ಮ ಹತ್ರ ಟೈಮ್ ಇಲ್ಲ. ಎಸ್ ಕರೆಕ್ಟ್, ನನ್ನ ಹತ್ರ ಕೂಡ ಟೈಮ್ ಇಲ್ಲ, ನನ್ನ ಹತ್ರ ಟೈಮ್ ಇರಲಿಲ್ಲ. ಬಟ್ ನಾನು ಹಿಂಗೆ ಕಂಡುಹಿಡಿದೆ ಗೊತ್ತಾ, ನನ್ನ ಫೋನ್ ಓಪನ್ ಮಾಡಿ ನೋಡಿದೆ ಎಷ್ಟೊಂದು ಆ್ಯಪ್ಸ್ ಸ್ಕ್ರಾಲ್ ಮಾಡ್ತಿದ್ದೀನಿ. ಅಂದರೆ ಇನ್ಸ್ಟಾಗ್ರಾಮ್ ಆಗಿರೋದು, ಫೇಸ್ಬುಕ್ ಆಗಿರೋದು, ನೆಟ್ಫ್ಲಿಕ್ಸ್ ಆಗಿರೋದು, ಅಮೆಝಾನ್ ಪ್ರೈಮ್ ಆಗಿರೋದು, ಇಂಥ ಪ್ಲಾಟ್ಫಾರ್ಮ್ಗೆಲ್ಲ ನಾವು ಟೈಮ್ ಕೊಡ್ತಾ ಇದ್ದೀವಿ. ಇವೆಂದೋ ನಾನು ಕೂಡ ಟೈಮ್ ಕೊಡ್ತಾ ಇದ್ದೀವಿ. ಬಟ್ ನಮಗೆ ನಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ಗೆ ಟೈಮ್ ಕೊಡಲಿಕ್ಕೆ ನಮಗೆ ಟೈಮ್ ಇಲ್ಲ. ವಿ ಶುಡ್ ಥಿಂಕ್ ಇಟ್. ನಾವು ನಮ್ಮ ಟೈಮ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ಏನಾದರೂ ಆ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದೀವಾ ಇಲ್ಲ ಅನ್ನೋದು ಕಂಪಲ್ಸರಿ ನಾವು ನೋಡಬೇಕಾಗುತ್ತೆ. ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನಾವು ಸೈಡ್ ಇನ್ಕಮ್, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಇದರ ಪ್ರೈಮರಿ ಇನ್ಕಮ್ ಆಗಿರ್ಬೋದು ಕೆಲವರಿಗೆ, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ನಾವು ಈ ಒಂದು ಬಿಸ್ ಗುರುಕುಲ್ನ ಅಳವಡಿಸ್ಕೊಂಡ್ರೆ ನಾವು ಫೈನಾನ್ಷಿಯಲಿ ಫ್ರೀಡಮ್ ಆಗ್ತೀವಿ. ಡು ಐ ನೀಡ್ ಎ ಲ್ಯಾಪ್ಟಾಪ್? ನೋ, ಯು ನೋ ನೀಡ್ ಟು. ಇವೆಂದು ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕು. ಡು ವಿ ಹ್ಯಾವ್ ಟು ಪ್ರಮೋಟ್ ದಿ ಕೋರ್ಸಸ್ ಟು ಅವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ? ಈ ಒಂದು ಕೋರ್ಸ್ನ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಪ್ರಮೋಟ್ ಮಾಡಬೇಕಾ? ನೋ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನೀವು ಪ್ರಮೋಟ್ ಮಾಡಬೇಕಾಗಿಲ್ಲ. ನಿಮಗೆ ಸ್ಕ್ರ್ಯಾಚಿಂದ ಅಂದರೆ 0 to ಹೀರೋ ಹೆಂಗೆ ಆಗೋದಂತ ಎಲ್ಲ ಸ್ಕ್ರ್ಯಾಚಿಂದ ಕೂಡ ಕಂಪನಿ ನಿಮಗೆ ಟ್ರೈನ್ ಮಾಡುತ್ತೆ. ಟ್ರೈನ್ ಮಾಡಿ ನಿಮಗೆ ಎಲ್ಲಿ ನೀವು ಪ್ರಮೋಟ್ ಮಾಡ್ಕೋಬೇಕು ಅಂದರೆ ಜೆನ್ಯೂನ್ ಕಸ್ಟಮರ್ಸ್ನ ನಿಮಗೆ ಈ ಒಂದು ಕೋರ್ಸ್ನ ನೀವು ಪ್ರಮೋಟ್ ಮಾಡ್ಬೇಕು ಅನ್ನೋದು ನಿಮಗೆ ಕಂಪ್ನಿನೇ ಎಲ್ಲ ತಿಳಿಸ್ಕೊಡುತ್ತೆ. ನೀವೇನು ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮ್ಮ ಫ್ಯಾಮಿಲೀಸ್ಗಾಗಲಿ ಸೇಲ್ ಮಾಡಬೇಕಾಗಿಲ್ಲ. ಫಸ್ಟ್ ನೀವು ಮಾಡಬೇಕಾಗಿರೋದು ಒಂದೇ ಲರ್ನ್. ಫಸ್ಟ್ ಲರ್ನ್ ಮಾಡ್ತೀರಾ, ಅರ್ನ್ ಕೂಡ ಹಂಗೆ ಮಾಡ್ತೀರಾ. ಕಂಪ್ನಿ ಎಲ್ಲಾನು ನಿಮಗೆ ಟ್ರೈನ್ ಮಾಡ್ತಾ ಹೋಗುತ್ತೆ. ಓಕೆನಾ? ಐ ಡೋಂಟ್ ಹ್ಯಾವ್ ಮಚ್ ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ನನಗೆ ಇನ್ಸ್ಟಾಗ್ರಾಮ್ ಆಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನನ್ನ ಫಾಲೋವರ್ಸ್ ಇಲ್ಲ. ಎಸ್, ಡೋಂಟ್ ವರಿ, ಕಂಪ್ನಿ ವಿಲ್ ಟೀಚ್ ಯು. ಈವೆನ್ ದೋ ನಿಮಗೆ ಫಾಲೋವರ್ಸ್ ಇದ್ರು ಕೂಡ, ಥೌಸಂಡ್ಸ್ ಆಫ್ ಫಾಲೋವರ್ಸ್ ಇದ್ರು, ಲ್ಯಾಕ್ಸ್ ಆಫ್ ಫಾಲೋವರ್ಸ್ ಇದ್ರು ಕೂಡ ಕಂಪ್ನಿನೇ ಹೇಳುತ್ತೆ ಒಂದು ಬಿಸ್ನೆಸ್ ಪ್ರೊಫೈಲ್ನ ನೀವು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನೀವು ಝೀರೋದಿಂದ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಎಲ್ಲರೂ ಕೂಡ ಝೀರೋಯಿಂದಾನೇ ಸ್ಟಾರ್ಟ್ ಮಾಡೋದು. ಯು ಡೋಂಟ್ ವರಿ, ಝೀರೋಯಿಂದ ಕೂಡ ನೀವು ಹೀರೋ ಆಗ್ಬೋದು. ನನಗೆ ಭಯ ಆಗುತ್ತೆ ಮಾತಾಡಲಿಕ್ಕೆ, ಇಲ್ಲ ಅಂದರೆ ಕಸ್ಟಮರ್ಸ್ ಹತ್ರ ಆಗಿರ್ಬೋದು, ಯಾರ ಹತ್ರ ಆಗಿರ್ಬೋದು, ಯಾರಾದರೂ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರೆ ಭಯ ಆಗುತ್ತೆ. ಯು ಡೋಂಟ್ ವರಿ, ನೀವು ಫಸ್ಟಲ್ಲಿ ನೀವೇನು ಆಟೋಮೇಟೆಡ್ ಮೆಸೇಜಸ್ ಕಳಿಸ್ಬೇಕಾಗುತ್ತೆ, ಬೋಟ್ ಮೆಸೇಜಸ್. ಯು ಡೋಂಟ್ ವರಿ, ಅದು ಕೂಡ ಕಂಪ್ನಿ ತಿಳಿಸ್ಕೊಡುತ್ತೆ. ನೀವೇನು ಬೇಜಾನ್ ಜನದ ಹತ್ರ ನೀವು ಮಾತಾಡಬೇಕಾಗಿಲ್ಲ. ಎಲ್ಲಾನು ಕೂಡ ನೀವು ಒಂದು ಜಸ್ಟ್ ಮೆಸೇಜಸ್ ಮುಖಾಂತರನೇ ನೀವು ನಿಮ್ಮ ಸೇಲ್ಸ್ನ ಕ್ಲೋಸ್ ಮಾಡ್ಬೋದು. ಯು ಡೋಂಟ್ ವರಿ ಅಬೌಟ್ ದಟ್. ಓಕೆನಾ? ನೆಕ್ಸ್ಟ್, ಈಸ್ ದಿಸ್ ಲೈಕ್ MLM? ಇದು ಒಂದು MLM ಥರನಾ? ನೋ, ದಿಸ್ ಈಸ್ ನಾಟ್ MLM. ಇದೊಂದು MLM ಅಲ್ಲ. ಅಂದರೆ ನೀವು ರೆಫರ್ ಮಾಡ್ತೀರಾ, ನೀವು ರೆಫರ್ ಮಾಡಿದ ವ್ಯಕ್ತಿಯಿಂದ ನಿಮಗೆ ಅಮೌಂಟ್ ಸಿಗುತ್ತೆ ಇಲ್ಲಿ. ಬಟ್ ನೀವು ರೆಫರ್ ಮಾಡಿದ ವ್ಯಕ್ತಿ ಇನ್ನೊಬ್ಬನ ರೆಫರ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಸಿಗುತ್ತೆ ಇಲ್ಲ ಅಂದರೆ ನೋ, ಇದು ಪಿರಮಿಡ್ ಸ್ಕೀಮ್ ಅಲ್ಲ. ನಿಮ್ಮ ಕೆಳಗಡೆ ಮಾಡಿದವರು ಯಾರೇ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಅನ್ನೋತಕ್ಕಂಥದ್ದಲ್ಲ ಇದು. ನೀವು ಎಷ್ಟು ವರ್ಕ್ ಮಾಡ್ತೀರಾ, ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅದರ ಮೇಲೆ ಬರ್ತಕ್ಕಂಥದ್ದು ಮಾತ್ರನೇ. ಇದು ನಾಟ್ MLM, ಇದು ನೆಟ್ವರ್ಕ್ ಮಾರ್ಕೆಟಿಂಗೇ ಅಲ್ಲ. ಓಕೆನಾ? ವಾಟ್ ಇಫ್ ಇಟ್ ಡಸಂಟ್ ವರ್ಕ್ಔಟ್ ಫಾರ್ ಮೀ? ಅಂದರೆ ಇದು ನನಗೆ ವರ್ಕೌಟ್ ಆಗದೆ ಇದ್ದರೆ ಏನಾಗುತ್ತೆ? ಡೋಂಟ್ ವರಿ, ನಿಮಗೆ 15 ವರ್ಷದ ಹುಡುಗನೇ ಮಾಡ್ತಿದ್ದಾರೆ ಅಂದರೆ 8 ತಿಂಗಳ ಮಗುನಿಟ್ಕೊಂಡು ಲ್ಯಾಕ್ಸ್ ಟುಗೆದರ್ ರನ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಯಾಕಾಗಲ್ಲ ಹೇಳಿ? ನಮಗೇನು ಕೊರತೆ ಇದೆ? ಎಲ್ಲಾನು ಅದು ಕೂಡ ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟಂಗೆ A to Z ಅಂದರೆ ABCD. ನಾವು ಇವಾಗ ಸ್ಕೂಲ್ಗೆ ಹೋದ ತಕ್ಷಣ ನಮಗೆ ABCD ಬರಲ್ಲ, ಅಗಳು ಬರಲ್ಲ. ಬಟ್ ಕಂಪ್ನಿ ಹೇಳ್ಕೊಡ್ತಾ ಇದೆ ಅಂದರೆ ನಮಗೆ ಕಳಿಯೋಕ್ಕೇನಿದೆ? ಫಸ್ಟ್ ಲರ್ನ್ ಮಾಡ್ತೀವಿ, ಆಟೋಮೆಟಿಕ್ಕಾಗಿ ನಾವು ಅರ್ನಿಂಗ್ಸ್ ಕೂಡ ಮಾಡ್ತೀವಿ. ಎಲ್ಲಾನು ನಮಗೆ ಗೈಡೆನ್ಸ್ ಸಿಗುತ್ತೆ. ಡೋಂಟ್ ವರಿ, ಆ ಒಂದು ಥಾಟ್ ಅನ್ನೋದು ಮಾಡಬೇಡಿ. ಫಸ್ಟ್ ಆಫ್ ಆಲ್ ಆ ಥಾಟ್ ಮಾಡಬೇಡಿ. ಯಾಕಂದರೆ ರಿಗ್ರೆಟ್ ಈಸ್ ದಿ ಮೋರ್ ಪೇನ್ಫುಲ್ ದ್ಯಾನ್ ಫೇಲ್ಯೂರ್. ಅಂದರೆ ಯಾರೋ ನೀವು ಸ್ಟಾರ್ಟ್ ಮಾಡಿಲ್ಲ, ಇನ್ನೊಬ್ರು ಯಾರೋ ಸ್ಟಾರ್ಟ್ ಮಾಡಿಬಿಡ್ತಾರೆ,
ಆ ಸ್ಟಾರ್ಟ್ ಮಾಡಿ ಅವರು ಚೆನ್ನಾಗಿ ಸಕ್ಸಸ್ ಆಗ್ತಾ ಇರ್ತಾರೆ. ಅಯ್ಯೋ ನಾನು ಅವತ್ತು ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿಗ್ರೆಟ್ ಆಗ್ತೀರಾ. ಫೈಲ್ಯೂರ್ ಆದರೂ ಕೂಡ ಏನು ಪೇನ್ಫುಲ್ ಆಗಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ನೀವು ಫೈಲ್ಯೂರ್ ಆಗಲ್ಲ ಇಲ್ಲಿ, ಓಕೆನಾ? ಡೋಂಟ್ ವರಿ, ಯು ಕ್ಯಾನ್ ಸ್ಟಾರ್ಟ್ ಇಟ್, ವಿ ವಿಲ್ ಗೈಡ್ ಯು. ಓಕೆ, ಹೌ ವಿಲ್ ಐ ಗೆಟ್ ಮೈ ಪೇಔಟ್? ಹೆಂಗೆ ನನ್ನ ಪೇಔಟ್ ಅನ್ನೋದು ಸಿಗುತ್ತೆ ನಿಮಗೆ? ಎವ್ರಿ ಥರ್ಸ್ಡೇ ಯುವರ್ ಕಮಿಷನ್ ವಿಲ್ ಬಿ ಗೋಯಿಂಗ್ ಟು ಕ್ರೆಡಿಟ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ, ನಿಮ್ಮ ಅಕೌಂಟಿಗೆ ಬರುತ್ತೆ. ಎಲ್ಲ KYC ಎಲ್ಲ ಆಗುತ್ತೆ. KYC ಆದ ತಕ್ಷಣ ನಿಮ್ಮ ಅಕೌಂಟಿಗೆ ಬರುತ್ತೆ. ಕ್ಯಾನ್ ಐ ಡೂ ಇಟ್ ವಿತೌಟ್ ಶೋಯಿಂಗ್ ಮೈ ಫೇಸ್? ಎಸ್, ನಿಮ್ಮ ಫೇಸನ್ನ ತೋರಿಸದೇ ಇದ್ರೂ ಕೂಡ ನೀವು ಈ ಒಂದು ಬಿಸ್ ಗುರುಕುಲ್ನ ಮಾಡ್ಬೋದು. ಬಟ್ ಒಂದು ಥಿಂಕ್ ಮಾಡಿ, ನಿಮ್ಮದೇ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗಬೇಕಲ್ಲ. ಆ ಟ್ರಸ್ಟ್ಗೋಸ್ಕರ ಆದರೂ ನೀವು ಫೇಸ್ ತೋರಿಸಿ ನೀವು ವಿಡಿಯೋಸ್ನ ಮಾಡಲೇಬೇಕಾಗುತ್ತೆ. ವಿಡಿಯೋಸ್ ಎಷ್ಟು ನೀವು ನಿಮ್ಮ ಫೇಸ್ನ ತೋರಿಸಿ ಮಾಡ್ತಿರೋ ಅಷ್ಟು ಬೇಗ ನೀವು ಗ್ರೋತ್ ಆಗ್ತೀರಾ, 100% ಗ್ರೋತ್ ಆಗ್ತೀರಾ. ನಿಮ್ಮ ಮನೆಯಲ್ಲಿ ಲೆಟ್ಸ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಏನಾದರೂ ರಿಲಿಜಿಯನ್ ರಿಸ್ಟ್ರಿಕ್ಷನ್ಸ್ ಇದ್ದರೆ, ಲೆಟ್ಸ್ ಕೆಲವರಿಗೂ ಪಾಪ ಇರ್ತವೆ ರಿಸ್ಟ್ರಿಕ್ಷನ್ಸ್ ಮನೆಯಲ್ಲಿ ಫೇಸ್ ತೋರಿಸ್ಬಾರ್ದು ಅಂತ. ಅಂಥ ರಿಲಿಜಿಯನ್ ರಿಸ್ಟ್ರಿಕ್ಷನ್ಸ್ ಇದ್ದರೆ ನೋ ಪ್ರಾಬ್ಲಮ್, ಅಂಥವರು ಸ್ಟಾರ್ಟ್ ಮಾಡಿ. ಬಟ್ ಇಲ್ಲದೆ ಇರೋರಿಗೆ ಏನು ಪ್ರಾಬ್ಲಮ್ಮು ಇಲ್ವಲ್ಲ, ಭಯ ಆಗುತ್ತೆ. ಫಸ್ಟಲ್ಲಿ ಭಯ ಆಗುತ್ತೆ. ಡೋಂಟ್ ವರಿ, ಫಸ್ಟಲ್ಲಿ ನೀವು ಈ ಭಯ ಅನ್ನೋದು ನಿಮಗೆ ಹೋಗ್ಬೇಕಂದ್ರೆ ಎವ್ರಿ ಡೇ ಮಾರ್ನಿಂಗು ಎದ್ದು ಆರಾಮಾಗಿ ನಿಮ್ಮ ಕನ್ನಡಿ ಮುಂದೆ ಹೋಗ್ಬಿಟ್ಟು ನಿಮಗೆ ನೀವೇ ಮಾತಾಡ್ಕೊಳ್ಳಿ. ಆ ಫಿಯರ್ 30 ಡೇಸ್ ಕಂಟಿನ್ಯೂ ಮಾಡಿ, 100% ಅನ್ನೋದು ನಿಮಗೆ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ. ಇಂಥದ್ದು ಎಷ್ಟೋ ಒಂದು ನಿಮಗೆ ತಿಳಿಸ್ಕೊಡ್ತಾರೆ, ಡೋಂಟ್ ವರಿ. ಇವೆಂದ ನಾನು ಕೂಡ ನಿಮಗೆ ಸಪೋರ್ಟ್ ಇರ್ತೀನಿ. ಇಂಥ ಒಂದು ಭಯದಿಂದ ನೀವು ಪಾರಾಗಿ ಹೆಂಗೆ ನೀವು ವಿಡಿಯೋಸ್ನ ಮಾಡೋದಂತ ನಿಮಗೆ ಎಲ್ಲಾನು ತಿಳಿಸ್ಕೊಡ್ತೀವಿ, ಡೋಂಟ್ ವರಿ, ಓಕೆನಾ? ಡೂ ಯು ಹ್ಯಾವ್ ಎನಿ ಕ್ವಶನ್ಸ್? ಇನ್ನೂ ಏನಾದರೂ ಕ್ವಶನ್ಸ್ ಇದೆಯಾ? ಇಫ್ ಯು ರೀಚ್ ಹಿಯರ್ ಅಂಡ್ ಥಾಟ್ ದಟ್ ಆಲ್ ದಿಸ್ ವಾಸ್ ಫ್ರೀ, likely literally you will get a free opportunity to sit home and work on your phone. Who are you feeling foolish? ನಾನೇನು ಹೇಳಕ್ಕೆ ಕೊಟ್ಟಿದ್ದೇನೆ ಅಂದರೆ, ಇಲ್ಲಿವರೆಗೂ ಬಂದಿದ್ದೀರಾ, ಆದರೂ ಕೂಡ ಸರ್ ಇವೆಲ್ಲ ಫ್ರೀ ಸಿಗುತ್ತಾ? ಫ್ರೀಯಾಗಿ ಯಾವುದು ಕೂಡ ಸಿಗಲ್ಲ ಭೂಮಿ ಮೇಲೆ. ಫ್ರೀಯಾಗಿ ಬಿಲಿಯನರ್ಸ್ ಯಾರು ಕೂಡ ಆಗಲ್ಲ. ಹೆಂಗೆ ಫ್ರೀ ಸಿಗುತ್ತೆ? ನಮ್ಮ ಎಜುಕೇಷನ್ ಫ್ರೀ ಸಿಕ್ಕಿದೆಯಾ? ಎಷ್ಟೆಲ್ಲ ಲ್ಯಾಕ್ಸ್ ಟುಗೆದರ್ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ? ಫ್ರಮ್ ಏನು LKG ಇಂದ UKG ಇಂದ ಡಿಗ್ರಿವರೆಗೂ ಏನು ಇಲ್ಲ ಅಂದರೆ PUC ಮಾಡ್ತಿದ್ರೆ 10th ಮಾಡ್ತಿದ್ರೆ ಇಲ್ಲಿವರೆಗೂ ನಾವು ಏನು ಇನ್ವೆಸ್ಟ್ ಮಾಡಿದ್ದೀವಿ ಅದೆಲ್ಲ ಫ್ರೀಯಾಗಿ ಸಿಗ್ತಾ? ಏನಕ್ಕೆ ನಾವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ? ಫಾರ್ ದಿ ಪರ್ಪಸ್ ಆಫ್ ಅರ್ನಿಂಗ್ಸ್ ಓನ್ಲಿ, ರೈಟ್? ನಮ್ಮ ಮನೆಗಳಲ್ಲಿ ಈಗಿರ್ತಕ್ಕಂಥ ಇಂಡಿಯಾದಲ್ಲಿ ಇರ್ತಕ್ಕಂಥ ದೊಡ್ಡ ಪ್ರಾಬ್ಲಮ್ ಏನಂದರೆ, ಚೆನ್ನಾಗಿ ಓದಿಬಿಟ್ಟು ಚೆನ್ನಾಗಿ ಎಜುಕೇಷನ್ ಮಾಡಿ ಒಂದು ಕೆಲಸ ಗಿಟ್ಸ್ಕೋ ಅಂತ. ದಟ್ ಈಸ್ ವೆರಿ ಬಿಗ್ ಸ್ಕ್ಯಾಮ್ ಇನ್ ಇಂಡಿಯಾ. ನಾವು ನಮ್ಮ ಇಂಡಿಯಾನ ಉದ್ಧಾರ ಮಾಡಬೇಕಂದ್ರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಜಾಬ್ಸ್ ಅಲ್ಲ. ಜಾಬ್ ಮಾಡಬೇಕು ಹೌದು, ಬಟ್ ಆ ಜಾಬ್ ಮಾಡ್ತಾ ನಾವು ನಮ್ಮದೇ ಆದಂಥ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಬಿ ಯುವರ್ ಓನ್ ಬಾಸ್. ಆಗ ನಿಮ್ಮ ಓನ್ ಬಾಸ್ ನೀವೇ ಆಗಿರೋದ್ರಿಂದ ಬೇಜಾನ್ ಟೈಮ್ ಅನ್ನೋದು ನಿಮ್ಗೆ ಸಿಗುತ್ತೆ. ಫ್ರೀಯಾಗಿ ಯಾವುದೂ ಸಿಗಲ್ಲ. ಆ ಥರ ಏನಾದರೂ ಫ್ರೀ ಆಪರ್ಚುನಿಟಿ ಸಿಕ್ಕಿದ್ರೆ ನನಗೂ ಕೂಡ ಸ್ವಲ್ಪ ತಿಳಿಸಿ, ನಾನು ಕೂಡ ನಿಮ್ಮ ಜೊತೆ ಮಿಲಿಯನೇರ್ ಆಗಲಿಕ್ಕೆ ಬರ್ತೀನಿ ಫ್ರೀಯಾಗಿ ಸಿಕ್ಕಿದ್ರೆ. ಬಟ್ ಐ ಸ್ಟಾರ್ಟೆಡ್ ದಿಸ್ ಯಾಕಂದರೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರನೇ ಇಂಟ್ರೆಸ್ಟ್ ತೋರಿಸೋದು, ರೈಟ್? ಇವೆಂದು ನಿಮಗೆ ಇಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಕೋರ್ಸು ಕೂಡ ಆಫರ್ಡಬಲ್ ಪ್ರೈಸಲ್ಲಿ ಇರುತ್ತೆ, ಓಕೆನಾ? ಆ ಒಂದು ಕೋರ್ಸಸ್ ಬಗ್ಗೆ ಇವಾಗ ನಾವು ತಿಳ್ಕೊತಾ ಹೋಗೋಣ, ಓಕೆನಾ? ಎಸ್, ಬ್ರ್ಯಾಂಡಿಂಗ್ ಮಾಸ್ಟ್ರಿ ಅನ್ನೋದು ನಿಮಗೆ 3499 ನಿಮ್ಗೆ ಸಿಗುತ್ತೆ. ಅಂದರೆ 3500 1 ರೂಪಾಯಿ ಕಡಿಮೆ ದರದಲ್ಲಿ 3500ಗೆ ನಿಮಗೆ ಸಿಗುತ್ತೆ. ಲೈವ್ Q&A ಸಪೋರ್ಟ್ ಸಿಗುತ್ತೆ ನಿಮಗೆ. ಮತ್ತು ಬಿಸ್ ಗುರುಕುಲ್ ಸರ್ಟಿಫಿಕೇಟು ಸಿಗುತ್ತೆ. 5 ಇಂಟ್ರೋವೇಟರ್ಸ್ ಕೂಡ ಸಿಗುತ್ತೆ. ಮತ್ತು ನಿಮಗೆ 104K ಸ್ಟೂಡೆಂಟ್ಸ್ ಆಲ್ರೆಡಿ ಎನ್ರೋಲ್ ದಿಸ್ ಕೋರ್ಸ್. 104K ಸ್ಟೂಡೆಂಟ್ಸ್ ಆಲ್ರೆಡಿ ಎನ್ರೋಲ್. ಥಿಂಕ್ ಅಬೌಟ್ ಇಟ್. ಮತ್ತು ನೀವು ರೈಟ್ ಸೈಡ್ ನೋಡ್ಬೋದು. ರೈಟ್ ಸೈಡಲ್ಲೇ ನಿಮಗೆ ಕಾಣಿಸ್ತಾ ಇದೆ ಏನೆಲ್ಲ ಕೋರ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ, ಓಕೆನಾ? ಫ್ರೀಲಾನ್ಸಿಂಗು ಅಂದರೆ ನೀವು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಂತಾರೆ, ನಿಮ್ಮದೇ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿಕೊಂಡು ಅನ್ನೋದು ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಪ್ಯಾಕೇಜ್ ನೋಡೋಣ. ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಆ್ಯಕ್ಚುಲಿ ನಿಮಗೆ 5999ಗೆ ಸಿಗುತ್ತೆ. ಅದೇ ಥರ ಎಲ್ಲಾನು ಪ್ರೀವಿಯಸ್ ಸ್ಲೈಡಲ್ಲಿ ನೋಡ್ದಂಗೆ ಲೈವು, Q&A ಸಪೋರ್ಟು, ಬಿಸ್ ಗುರುಕುಲ್ ಸರ್ಟಿಫಿಕೇಟ್ಸು, ಎಷ್ಟು ಜನ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ, ಮತ್ತು ಗೂಗಲ್ ಆ್ಯಡ್ಸು, ಎಕ್ಸೆಲ್ಲು, ಇಮೇಲ್ ಮಾರ್ಕೆಟಿಂಗ್, ಲಿಂಕ್ಡ್ಇನ್ ಮಾಸ್ಟ್ರಿ, ಎಕ್ಸೆಟ್ರಾ ಎಲ್ಲಾನು ಈ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಎಲ್ಲದನ್ನು. ಅದೇ ಥರನೇ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಅನ್ನೋದು ನಿಮಗೆ 10,999ಗೆ ಸಿಗುತ್ತೆ. 10,999ಗೆ ಅದೇ ಥರ ಬಿಸ್ ಗುರುಕುಲ್ ಇದು ಸರ್ಟಿಫಿಕೇಟ್ಸ್ ಸಿಗುತ್ತೆ. ಲೈವ್ Q&A ಕೂಡ ಇರುತ್ತೆ.
ಮತ್ತು ಪಬ್ಲಿಕ್ ಸ್ಪೀಕಿಂಗು, ಮತ್ತು ಕಾಫಿ ರೈಟಿಂಗ್ ಮಾಸ್ಟರ್ ಮೈಂಡು, ಕಂಟೆಂಟ್ ರೈಟಿಂಗು, ಸೇಲ್ಸ್ ಮಾಸ್ಟರ್, ಈ ಥರ ಎಕ್ಸೆಟ್ರಾ ಎಲ್ಲನೂ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಕೋರ್ಸಸ್ಗೂ ನಿಮಗೆ ಆ್ಯಕ್ಸಸ್ ಸಿಗುತ್ತೆ. ಫೈನಾನ್ಸ್ ಮಾಸ್ಟ್ರಿ 14,999. ನಾನು ಕೂಡ ತಗೊಂಡಿರ್ತಕ್ಕಂಥ ಒಂದು ಕೋರ್ಸ್ ಅಂದರೆ ಫೈನಾನ್ಸ್ ಮಾಸ್ಟ್ರಿ. ಈ ಒಂದು ಫೈನಾನ್ಸ್ ಮಾಸ್ಟ್ರಿ ಅನ್ನೋದನ್ನ ತಗೊಂಡ್ರೆ ಪ್ರೀವಿಯಸ್ಲಿ 3 ತೋರಿಸಿದ್ನಲ್ಲ, ಅದೇ 3 ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದರಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಮಾಸ್ಟ್ರಿ, ಬಿಗಿನರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಿಗಿನರ್ಸು, ಅಡ್ವಾನ್ಸ್ಡ್ ಕೂಡ ಸಿಗುತ್ತೆ ನಿಮಗೆ. ಬೈ ಪರ್ಚೇಸಿಂಗ್ ಫೈನಾನ್ಸ್ ಮಾಸ್ಟ್ರಿ ವಿಲ್ ಗೈನ್ ಆಕ್ಸೆಸ್ ಟು ಆಲ್ ಅದರ್ ಪ್ಯಾಕೇಜಸ್ ಅಂಡ್ ವಿಲ್ ಅರ್ನ್ 70% ಕಮಿಷನ್. ಆಗಲೇ ಹೇಳ್ದಂಗೆ ನಾನು ಲಾಸ್ಟ್ ಪ್ರೀವಿಯಸ್ 3 ಕೋರ್ಸಸ್ ಸಿಗೋದ್ರ ಮುಖಾಂತರ ಅದರ ಜೊತೆಗೆ ನಿಮಗೆ 70% ಅರ್ನಿಂಗ್ಸ್ ಪೊಟೆನ್ಷಿಯಲ್ಲು ನಿಮಗೆ ಇಲ್ಲಿ ಸಿಗುತ್ತೆ. 70%. ನೀವೇನಾದರೂ ಪ್ರೀವಿಯಸ್ ಸ್ಲೈಡಲ್ಲಿ ತೋರಿಸಿದಂಗೆ ಚಿಕ್ಕ ಪ್ಯಾಕೇಜ್ ಏನಾದರೂ ತೊಗೊಂಡ್ರೆ ನಿಮಗೆ ಇನ್ಕಮ್, ಯಾರಾದರೂ ನೀವು ಅಫ್ಲೇಟ್ ಮಾರ್ಕೆಟಿಂಗ್ ಮಾಡಲಿಕ್ಕೇ ಬರ್ತಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು 15,000 ಬೈ ಮಾಡಿದ್ರೇ ನೀವು ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಇಟ್ಸ್ ಅ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಲೈಫಲ್ಲಿ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಬೇರೆ ಬೇರೆ ಪ್ಲೇಸ್ಗಳಲ್ಲಿ, ಅಮೆಝಾನ್ ಪ್ರೈಮ್ಗೆ ಆಗಿರ್ಬೋದು, ಇಲ್ಲ ಅಂದರೆ ಒಂದು ನಮ್ಮ ಲವ್ಡ್ ಒನ್ಸ್ಗೆ ಗಿಫ್ಟ್ ಕೊಡಿಸ್ಲಿಕ್ಕಾಗಿರ್ಬೋದು, ಅವ್ರ ಗಿಫ್ಟ್ ಅಂದರೆ ಅವ್ರ ಬರ್ತ್ಡೇಸ್ಗೆ ಆಗಿರ್ಬೋದು, ಅಂತಾಗೆ ಎಷ್ಟೋ ಒಂದು ಖರ್ಚು ಮಾಡಿರ್ತೀವಿ. ಬಟ್ ಇದು ಒಂದು ನಿಮ್ಮನ್ನು ಲವ್ ಮಾಡ್ತಕ್ಕಂಥ ನಿಮ್ಮ ಫ್ಯಾಮ್ಲಿಗಾಗಿರ್ಬೋದು, ಅವರಿಗೆ ಫೈನಾನ್ಷಿಯಲಿ ಫ್ರೀಡಮ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ನೀವು 15,000 ನೀವು ಜಾಯ್ನ್ ಆದರೆ ಬೆಸ್ಟು. ಇವೆಲ್ಲ ಕೂಡ ನಿಮಗೆ ಡಿಸ್ಕೌಂಟಲ್ಲಿ, ಆ್ಯಕ್ಚುಲಿ ಇದು 20,000 ನನ್ನ ರೆಫರಲ್ ಮುಖಾಂತರ ಆಗೋದ್ರಿಂದ ನಿಮಗೆ ಈ ಒಂದು ಪ್ರೈಸಿಗೆ ಸಿಗ್ತದೆ. 15,000 20,000 ಇರ್ತಕ್ಕಂಥದ್ದು ನಿಮಗೆ 15,000 ಸಿಗ್ತದೆ. ಓಕೆನಾ? 2024 ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂದ್ಕೊಂಡಿದ್ದೀರಾ? ಕಂಪಲ್ಸರಿ 15,000 ಆಗಿ. ಇಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದರೆ ಇಟ್ಸ್ ಓಕೆ, ಸ್ಟಾರ್ಟ್ ವಿತ್ ಸ್ಮಾಲರ್ ಒನ್, ನೋ ಪ್ರಾಬ್ಲಮ್. ಅರ್ನಿಂಗ್ಸ್ ಹೆಂಗಿರ್ತದೆ ಅನ್ನೋದು ನೋಡೋಣ ಫರ್ದರ್ ಸ್ಲೈಡಲ್ಲಿ, ದೆನ್ ಯು ಡಿಸೈಡ್ ಇಟ್. ಕಮಿಷನ್ ಸ್ಟ್ರಕ್ಚರ್ ಇಲ್ಲಿ ನೋಡ್ಬೋದು. ಕಮಿಷನ್ ಸ್ಟ್ರಕ್ಚರ್ ಹೆಂಗಿದೆ ಅಂತ. ಬ್ರ್ಯಾಂಡಿಂಗ್ ಮಾಸ್ಟ್ರಿ 3,500 ನಾವೇನು ಹೇಳಿದ್ವಿ ಅದು ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಅದಕ್ಕೆ ಕಮಿಷನ್ಸ್ ಏನು ಸಿಗುತ್ತೆ? 2,000 ಎವ್ರಿ ಕೋರ್ಸ್ ಯು ಸೇಲ್. ಯಾವುದೇ ಕೋರ್ಸ್ ನೀವು ಸೇಲ್ ಮಾಡಿದ್ರು, ಬ್ರ್ಯಾಂಡಿಂಗ್ ಮಾಸ್ಟ್ರಿ ಸೇಲ್ ಮಾಡಿದ್ರು, ಟ್ರಾಫಿಕ್ ಮಾಸ್ಟ್ರಿ ಸೇಲ್ ಮಾಡಿದ್ರು, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಸೇಲ್ ಮಾಡಿದ್ರು, ಫೈನಾನ್ಸ್ ಮಾಸ್ಟ್ರಿ ಸೇಲ್ ಮಾಡಿದ್ರು, ನಿಮ್ಗೆ ಸಿಗ್ತಕ್ಕಂಥದ್ದು 2,000. ಅದೇ ಟ್ರಾಫಿಕ್ ಮಾಸ್ಟ್ರಿ ನೀವು ಸೇಲ್ ಮಾಡಿದಾಗ ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ ನಿಮಗೆ 2,000 ಸಿಗುತ್ತೆ. ರಿಮೈನಿಂಗ್ 3 ಕೋರ್ಸಸ್ ಯಾವುದೇ ಸೇಲ್ ಮಾಡಿದ್ರು 4,000 ಸಿಗುತ್ತೆ. ಅದೇ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ನೀವು ಸೇಲ್ ಮಾಡಿದಾಗ ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ 2,000, ಟ್ರಾಫಿಕ್ ಮಾಸ್ಟ್ರಿಗೆ 4,000, ಇನ್ಫ್ಲುಯೆನ್ಸ್ ಮಾಸ್ಟ್ರಿಗೆ 7,000 ಅನ್ನೋದು ನಿಮ್ಗೆ ಸಿಗುತ್ತೆ. ಫೈನಾನ್ಸ್ ಮಾಸ್ಟ್ರಿಗೂ 7,000 ಸಿಗುತ್ತೆ. ಅದೇ ನೀವೇನಾದರೂ ಫೈನಾನ್ಸ್ ಮಾಸ್ಟ್ರಿ ತಗೊಂಡ್ರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ 2,000, ಟ್ರಾಫಿಕ್ ಮಾಸ್ಟ್ರಿಗೆ 4,000, ಇನ್ಫ್ಲುಯೆನ್ಸ್ ಮಾಸ್ಟ್ರಿಗೆ 7,000 ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿಗೆ 10,000 ಸಿಗುತ್ತೆ. ಫಾರ್ ಎವ್ರಿ ಫೈನಾನ್ಸ್ ಮಾಸ್ಟ್ರಿ ಸೇಲ್ ವಿಲ್ ಗೆಟ್ 10,000. ಅದೇ ನೀವೇನೋ ಚಿಕ್ಕ ಪ್ಯಾಕೇಜ್ ತೊಗೊಂಡ್ರೆ ಫೈನಾನ್ಸ್ ಮಾಸ್ಟ್ರಿ ನೀವು ಸೇಲ್ ಮಾಡಿದ್ರು ಕೂಡ ನಿಮಗೆ ಸಿಗ್ತಕ್ಕಂಥದ್ದು 2,000. ಥಿಂಕ್ ಅಬೌಟ್ ಇಟ್ ಬಿಫೋರ್ ಪರ್ಚೇಸಿಂಗ್. ಥಿಂಕ್ ಅಬೌಟ್ ಇಟ್. ನೀವೇನಾದರೂ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಮಾಡಲಿಕ್ಕೆ ಬಂದಿದ್ದರೆ ಬಿಫೋರ್ ಬೈಯಿಂಗ್ ಥಿಂಕ್ ಅಬೌಟ್ ಇಟ್, ದೆನ್ ಬೈ ಇಟ್. ನಾನು ಕೂಡ ಪರ್ಚೇಸ್ ಮಾಡಿದ್ದು ಫೈನಾನ್ಸ್ ಮಾಸ್ಟ್ರಿ, ಬಟ್ ಐ ಅರ್ನಿಂಗ್ ಗುಡ್ ಅಮೌಂಟ್. ರಿಸಲ್ಟ್ಸ್ ನೋಡ್ಬೋದು ಯಾವ ಥರ ಎಲ್ಲ ಅರ್ನ್ ಮಾಡ್ತಿದ್ದಾರೆ ಅಂತ. ಹೌಸ್ ವೈಫ್ಸ್ ಎಲ್ಲ ನೋಡಿ 10 lakhs, ಸ್ಟೂಡೆಂಟ್ಸ್ ಎಲ್ಲ 10 lakhs, 3 lakhs, 6 lakhs. ಈ ಥರ ನೋಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ವಾಟ್ ಯು ವಿಲ್ ಗೆಟ್ ಫ್ರಮ್ ಮೀ. ನನ್ನಿಂದ ನಿಮ್ಗೇನು ಸಿಗುತ್ತೆ ಅಂದರೆ, ನಾನು ನಿಮ್ಮನ್ನು ವಿತಿನ್ 45 ಡೇಸಲ್ಲಿ 1 lakh ಯಾವ ಥರ ಮಾಡೋದು ಅನ್ನೋದು ನಾನು ಕಳಿಸ್ಕೊಡ್ತೀನಿ. ನೀವು ಲರ್ನ್ ಮಾಡ್ತೀರಾ ಫಸ್ಟು, ಅಗೇನ್ ಅರ್ನ್ ಮಾಡ್ತೀರಾ. ವಿತಿನ್ 45 ಡೇಸ್ 1 lakh, ಮೋರ್ ದ್ಯಾನ್ ದಟ್. ಆದರೂ ಕೂಡ ನಾನು ಹೇಳ್ತಿರೋದು ಬೈ ಮ್ಯಾಕ್ಸ್ 45 ಡೇಸಲ್ಲಿ ನೀವು 1 lakhವರೆಗೂ ಅರ್ನ್ ಮಾಡ್ತಕ್ಕಂಥ ಒಂದು ಪೊಟೆನ್ಷಿಯಲ್ಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೆಂಟರ್ಶಿಪ್ ಸಿಗುತ್ತೆ ನಿಮಗೆ, ವಾಟ್ಸಪ್ ಸಪೋರ್ಟು ಸಿಗುತ್ತೆ ನಿಮಗೆ, ಕಾಲ್ ಸಪೋರ್ಟು ಅಂಡ್ ಝೂಮ್ ಕಾಲ್ಸ್ ಕೂಡ 1-to-1 ಕೂಡ ತಗೊತೀನಿ. ಡಿಜಿಟಲ್ ಸಪೋರ್ಟ್ ಸಿಗುತ್ತೆ. ಏನಾದರೂ ನಿಮಗೆ ನಿಮ್ಮ ಪ್ರೊಫೈಲ್ ಬಿಲ್ಡ್ ಮಾಡಲಿಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದ್ರೆ ಅಲ್ಲೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಎವ್ರಿ ವೀಕೆಂಡ್ ಲೈವ್ ಟ್ರೈನಿಂಗ್ಸ್ 3 days ಇನ್ ಎ ವೀಕ್, ಅಂದರೆ ಎವ್ರಿ ವೀಕ್ 3 times ನಾನು ಝೂಮ್ ಕೂಡ ತಗೊತೀನಿ ನನ್ನ ಟೀಮಿಗೆ. ಮೈ ವಾಟ್ಸಪ್ ನಂಬರ್ ಆಲ್ರೆಡಿ ಕೊಟ್ಟಿದ್ದೀನಿ. ಮೈ ರೆಫರಲ್ ಕೋಡ್ ಆಲ್ರೆಡಿ ಇದೆ. ಆ ರೆಫರಲ್ ಕೋಡು ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ. ಯಾವ ಕೋರ್ಸು ಬೇಕಾದ್ರೆ ಆ ಕೋರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಬೈ ಮಾಡಿ ಇವೆಂತೋ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೂ ಕೂಡ ನಾನು ವಾಟ್ಸಪ್ ನಂಬರ್ಗೆ ಮಾಡ್ಬೋದು. ಒನ್ಸ್ ಎನ್ರೋಲ್ ಮಾಡಿದ ತಕ್ಷಣ ಕಂಪ್ನಿ ಫೇಸ್ಬುಕ್ ಗ್ರೂಪ್ಗೆ ನೀವು ಎಂಟ್ರಿ ಆಗ್ಬೋದು. ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ವಾಟ್ಸಪ್ ಸಪೋರ್ಟ್ ಕಂಪ್ನಿ ಕಡೆಯಿಂದ ಕೂಡ ಸಿಗುತ್ತೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಥಿಂಕ್ ಅಬೌಟ್ ಇಟ್. ನೀವು ಥಿಂಕ್ ಮಾಡಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ನಿಮಗೆ ಗೊತ್ತು ನಾನು ಏನು ಹೇಳಿದ್ದೀನಂತ. ಮತ್ತು ನೀವು ಹೋಗಿ ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿದಾಗ ಏನಂದರೆ, ಆ್ಯಕ್ಚುಲಿ ನೀವು ಹೇಳೋದ ಒಂದು 40%, 100% ನೀವು ಕೇಳಿರ್ತೀರ.
ಹೋಗ್ಬೇಕಂದ್ರೆ 40 ಕೂಡ ಡೆಲಿವರಿ ಆಗಲ್ಲ, ಒಂದು 20% ಡೆಲಿವರಿ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲ. ಬಟ್ ಫೈನಾನ್ಷಿಯಲಿ ನಿಮ್ಮ ಫ್ಯಾಮಿಲಿಗೆ ನೀವೇನಾದರೂ ಒಂದು ಸಪೋರ್ಟಿವ್ ಆಗಿ ನಿಲ್ಬೇಕು ಅನ್ಕೊಂಡ್ರೆ ಥಿಂಕ್ ಅಬೌಟ್ ಇಟ್. ಅದೇ ಥರನೇ ನಾವು ಈಗ ಅತಿ ಹೆಚ್ಚು ಖರ್ಚು ಮಾಡ್ತಿರ್ತಕ್ಕಂಥದ್ದು ವಾಂಟ್ಸ್ಗೆ, ನೀಡಿಗಲ್ಲ. ಸೊ ಲೆಟ್ಸ್ ಎಕ್ಸಾಂಪಲ್ಲು, ನೀವು ಮೊಬೈಲು ಒಂದು 10-15 ಸಾವಿರದ್ದು ಇದ್ರೂ ಕೂಡ ನಡೆಯುತ್ತೆ, ಆದರೂ ಕೂಡ ಐಫೋನ್ ತಗೊಳ್ತಕ್ಕಂಥವ್ರು ಇರ್ತಾರೆ, ಅಂಥದಕ್ಕೆ ಇಡಲಿಕ್ಕೆ ದುಡ್ಡಿರುತ್ತೆ ಲ್ಯಾಕ್ಸ್ ಟುಗೆದರ್. ಬಟ್ ಆ ಲ್ಯಾಕ್ಸ್ ಟುಗೆದರ್ನ ಒಂದು 15,000 ಇನ್ವೆಸ್ಟ್ ಮಾಡಿ ಅರ್ನ್ ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಇದೆ, ಇಂಥದಕ್ಕೆ ಇರಲ್ಲ. ಸೊ ಥಿಂಕ್ ಅಬೌಟ್ ಇಟ್. ಇದು ನಿಮಗೆ ವಾಂಟ ನೀಡ ಅಂತ. ನಿಮ್ಮ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕಂದ್ರೆ ಇದು ನೀಡಾಗಿರುತ್ತೆ. ನನಗಂತೂ ಇದು 100% ನೀಡ್. ಈ 2024 ಐ ಆಮ್ ಗೋಯಿಂಗ್ ಟು ಫೈನಾನ್ಷಿಯಲಿ ಫ್ರೀಡಮ್. ಲ್ಯಾಕ್ಸ್ ಟುಗೆದರ್ ಇದರ ಮುಖಾಂತರ ನಾನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ. ಓಕೆನಾ? ಥಿಂಕ್ ಅಬೌಟ್ ಇಟ್. ಥ್ಯಾಂಕ್ ಯು. ಐ ವಿಲ್ ಸಿ ಯು ಸೂನ್.